ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಮನ್ ಕಿ ಬಾತ್. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಫಿಟ್ ಇಂಡಿಯಾ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನಾಚರಣೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. हम भारतीयों में खगोल विज्ञान यानी एस्ट्रोनॉमी को लेकर हमेशा विशेष आकर्षण रहा है. हमारे देश में आज भी सदियों पुरानी ऑब्जर्वेटरीज मौजूद है. देश भर में एस्ट्रोनॉमी क्लब्स तेजी से लोकप्रिय हो रहे हैं. मुझे बेंगलोर एस्ट्रोनॉमिकल सोसाइटी के बारे में जानकारी मिली. यहाँ ऑब्जर्वेशनल सेशंस आयोजित किए जाते हैं. इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है. खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚೆನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಧ್ರುವ ನಕ್ಷತ್ರ ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸ್ತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ದನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್, ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 10 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ಅಳಿವಿನಂಚಿನಲ್ಲಿರುವ ಜೀವ ವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕೆಡಿಬಿ ಮೀಟಿಂಗ್ ಅಲ್ಲಿ ಒಂದು 5 ರಿಂದ 10 ನಿಮಿಷ ಜೀವ ವೈದ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಒಬ್ಬರು ಆಗಲೇಬೇಕು ಅಂತ ಒಂದು ವಿಚಾರವನ್ನು ನಾನು ಈಗಾಗಲೇ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಬೇಕಿದ್ರೆ ಯಾವುದೇ ವಿಷಯ ಹಂಗೆ ಇಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಾರಗಳನ್ನ ಅದು ತುಂಬಾ ಚೆನ್ನಾಗಿ
ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡಕ್ಕೆ ಲೈಫ್ ಲೀಡ್ ಮಾಡ್ತಾರೆ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಈ ತಿಂಗಳ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್.ಬಿ. ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26ನೇ ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿ ಲಭಿಸಿದೆ. ಸಮಾಚಾರ ದರ್ಶನಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ವರದಾ ನದಿಯ ಕುರಿತಾಗಿ ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು, ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ಸದರಿ ಸಾಕ್ಷ್ಯಚಿತ್ರಕ್ಕೆ 2025-26ನೇ ಸಾಲಿನ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯು ನೀಡಿರುವಂತಹ ಅತ್ಯುತ್ತಮ ಕಿರು ಸಾಕ್ಷ್ಯಚಿತ್ರ ಪ್ರಶಸ್ತಿ ಎನ್ನುವುದು ಕೂಡ ಬಂದಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಹಿಡಿದಿಟ್ಟಿದ್ದು ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕಥೆಗಳನ್ನ ಹಿಡಿದಿಟ್ಟಿದ್ದೇನೆ. ಈ ಹೊತ್ತಿನಲ್ಲಿ ಅವಕಾಶವನ್ನ ನೀಡಿದಂತಹ ಮಂಡಳಿಗೂ ಬೆಂಬಲವನ್ನ ನೀಡಿದಂತಹ ವೆಂಕಟೇಶ್ ಕೌಲ್ಕೋಡರವರಿಗೂ, ಶ್ರೀಯುತ ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಶ್ರೀಯುತ ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಕಿಗೆ ಆಚರಿಸುತ್ತಾರೆ. ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಕಳೆದ 3ನೇ ತಾರೀಖು ವಿಶ್ವ ಬೈಸಿಕಲ್ ದಿನ ಆಚರಿಸಲಾಯಿತು. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ ಮಹತ್ವಾಕಾಂಕ್ಷೆಯೊಂದಿಗೆ ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟ್ರಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಸೈಕಲ್ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ತ್ರಿವೇಣಿ ಬೆಟಗೇರಿ. ಸಹಕಾರ ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.